ನಿಮ್ಗೆ ಕೂಡ ಅನ್ಸಿಲ್ವಾ ಈಗ ಯಶ್ ಅವರು ಈ ರೀತಿಯಲ್ಲಿ ಅಂದ್ರೆ ಒಂದು ಕಾರ್ ಬರುತ್ತೆ, ಹಾರ್ನ್ ಹಾಕೊಂಡು ಕಾರ್ ಬರುತ್ತೆ ನಾರ್ಮಲ್ ಆಗಿ. ಆ ಹಾರ್ನ್ ಕೂಡ ಒಂದು ಹಳೆ ಕಾಲದಲ್ಲಿ ಎಲ್ಲ ಹಾರ್ನ್ ಎಲ್ಲ ಕೇಳುತ್ತಲ್ಲ, ಆ ತರದಲ್ಲಿ ಹಾರ್ನ್ ಹಾಕೊಂಡು ಬರುತ್ತೆ, ಸೀದಾ ಮರಕ್ಕೆ ಗುತ್ತದೆ. ಆಮೇಲೆ ಒಬ್ರು ಹಿರಿಯರು ಬರ್ತಾರೆ, ಏನು ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಎಲ್ಲ ರೆಡಿಯನ್ನ ಮಾಡ್ತಾರೆ. ರೆಡಿ ಮಾಡಿ ಒಂದು ಅಸಿಸ್ಟೆಂಟ್ ತರ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾರೆ. ಆ ಮರಕ್ಕೆ ಗುದ್ದಿದ್ರು ಕೂಡ ಏನೇ ಪ್ರಾಬ್ಲಮ್ ಇಲ್ಲದೆ ಅವರು ಕಾರ್ ಒಳಗಡೆ ಅಭಿನಯ ಅಂತೂ ಮಾಡಿ ಮಾಡ್ತಾರೆ, ಭಯಂಕರ ಮಾಡ್ತಾರೆ. ನಿಮ್ಗೆ ಕೂಡ ಅನ್ಸಿಲ್ವಾ ಈ ತರ ಯಶ್ ಅವರು ಮಾಡ್ತಾರ ಹಾಗೆ ಹೀಗೆ ಅಂತ? ನಿಮ್ಗೆ ಕೂಡ ಸ್ವಲ್ಪ ಅದನ್ನ ನಾವು ಸ್ವಲ್ಪ ಯೋಚನೆ ಕೊಡುತ್ತೆ. ಅಂದ್ರೆ ಅವ್ನು ಕೂಡ ಎಷ್ಟೊಂದು ಟಾಕ್ಸಿಕ್ ಆಗಿರ್ಬೋದು ತಿಳುವಂಥದ್ದು. ಈಗ ಟಾಕ್ಸಿಕ್ ತಿಳುವಂಥದ್ದನ್ನ ಅಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ರೆ ಎಷ್ಟೊಂದು ನೀಚ ಅಥವಾ ಎಷ್ಟೊಂದು ಕೆಟ್ಟ ವ್ಯಕ್ತಿ ಆ ತರ ಆಗಿರ್ಬೋದು ಅಂತ ನಿಮ್ಗೆ ಕೂಡ ಅನ್ಸಿಲ್ವಾ? ಹಾಗಾದ್ರೆ ಅವರಿಗೆ ಸಿಗುವಂತಹ ವಿಲನ್ಗಳು ಇನ್ನೆಷ್ಟು ಕೆಟ್ಟವರಾಗಿರ್ಬೋದು ಅಥವಾ ಹೆಂಗಿರ್ಬೋದು ವಿಲನ್ಗಳು ಅಂತ ಹೇಳುವಂಥದ್ದು. ಇವರೇ ಒಂದು ಮರಕ್ಕೆ ಕಾರು ಒದ್ದಿದ್ರು ಕೂಡ ಕಾರಿನ ಒಳಗಡೆ ಮಾಡುವಂಥದ್ದನ್ನ ಮಾಡ್ತಾ ಇರ್ತಾರೆ ಅಭಿನಯ. ಆ ಅಂತ ಹೀರೋ ಇದ್ರೆ ಅದಕ್ಕೆ ವಿಲನ್ಗಳಾಗಿ ಯಾವ ರೀತಿ ಇರ್ಬೋದು ಅಂತ ಇದನ್ನು ಕೂಡ ನಾವು ಗಮನಿಸ್ಬೇಕು. ಅವರು ಎಂತೆಂತ ಅಭಿನಯ ಮಾಡೋರಾಗಿರ್ಬೋದು ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. ಹಾಗಾಗಿ ನನ್ಗೆ ಅನ್ಸಿದ್ದು ಮೊದಲಾಗಿ ಇದು ಏನೋ ಒಂದು ರೆವಲ್ಯೂಷನ್ ಅಂತೂ ಪಕ್ಕ ಕ್ರಿಯೇಟ್ ಮಾಡೇ ಮಾಡ್ತದೆ ಈ ಒಂದು ಸಿನಿಮಾ. ನಮಸ್ಕಾರ, ಹೆಂಗಳೋರಿ ಸೋಕೆಲ್ಲ ಓಕೆ. ಸ್ಪೆಷಲ್ ಆಗಿ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಟಾಕ್ಸಿಕ್ ಸಿನಿಮಾದ ಒಂದು ಯಶ್ ಅವರ ಇಂಟ್ರೊಡ್ಯೂಸಿಂಗ್ ಟೀಸರ್ ತರ ಬಿಟ್ಟಿದ್ದಾರೆ. ತರ ಅಲ್ಲ ಟೀಸರೇ, ತರ ಅಲ್ಲ ಓಕೆ, ತರ ಅಲ್ಲ ಟೀಸರೇ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅದೊಂದು ಕೆಲವೊಂದು ಏನು ಅಭಿನಯ ಉಂಟಲ್ಲ ಅದು ಆ ರೀತಿ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ಅದು ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಕೆಲವೊಂದು ರಿವ್ಯೂಗಳನ್ನು ನೋಡಿದೆ ಅಂತ ಗಮ್ಮತ್ತುಂಟು. ನಾನಂತೂ ಗಮನಿಸಿದ ಹಾಗೆ ಕೆಲವು ಏನು ಮಸ್ತ್ ಮಗ ಆಗಿರ್ಬೋದು ಮತ್ತೆ ಕೆಲವೊಂದು ಯೂಟ್ಯೂಬರ್ಸ್ಗಳೆಲ್ಲ ರಿವ್ಯೂ ಒಂಥರ ಮಸ್ತ್ ಮಗದವರಂತೂ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕಾರಿನ ಒಳಗಡೆ ಒಂದು ಅಭಿನಯ ಉಂಟಲ್ಲ ಅದನ್ನೆಲ್ಲ ಒಂದು ಆ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ ಅವರು ಅಂತ ನಾನು ಅಂದ್ಕೊಂಡಿದ್ದೆ. ಯಶ್ ಅವರ ಸಿನಿಮಾ ಅಂತ ಬಂದಾಗ ಯಾವಾಗ್ಲೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ಹೇಳುವಂಥದ್ದು ನಾವಿಲ್ಲಿ ಗಮನಿಸ್ಬೇಕು. ಒಬ್ರು ಒಳ್ಳೆ ಉದ್ದೇಶ ಅಥವಾ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡವರು ಯಾವ ರೀತಿ ಮಾಡಿದ್ರು ಕೂಡ ಅದನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ಆ ಸಿನಿಮಾ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಥವಾ ಏನೋ ಒಂದು ಒಳ್ಳೆ ಉದ್ದೇಶನೇ ಇರುತ್ತೆ ಅನ್ನುವಂತಹದ್ದು ಜನರಿಗೆ ಗೊತ್ತಿರುತ್ತೆ. ಹಾಗಾಗಿ ಎಲ್ರು ದೇಶಾದ್ಯಂತ ಅಥವಾ ವಿಶ್ವದಾದ್ಯಂತ ಈ ಏನು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸಬಹುದು ರೀಲ್ಸ್ ಗಳಲ್ಲೆಲ್ಲ ನೀವು ನೋಡ್ಬೋದು. ಕೆಲವರು ಇಷ್ಟವರೆಗೆ ಏನು ಫಿಲ್ಮ್ಗಳ ಬಗ್ಗೆ ಎಲ್ಲ ರಿವ್ಯೂ ಕೊಡದವರು ಕೂಡ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿದೆ ಹಾಗೆ ಇದೆ ಮಾತ್ರ ನೋಡುವಲ್ಲಿ ಸ್ವಲ್ಪ ಹಾಗೆ ಹೀಗೆ ಅಂತ ಹೇಳುವಂಥದ್ದು. ಫ್ಯಾಮಿಲಿ ಜೊತೆ ಕೂತು ನೋಡ್ಲಿಕ್ಕೆ ಆಗಲ್ಲ ಆ ರೀತಿ ಎಲ್ಲ ಅಂದ್ರೆ ಸಪೋರ್ಟಿವ್ ಆಗಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ಅದ್ರಲ್ಲಂತೂ ಲೇಡೀಸ್ ಹುಡುಗಿಯರು ಕೂಡ ಜಾಸ್ತಿ ಏನು ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆನೆ ರಿವ್ಯೂ ತರ ರೀಲ್ಸ್ ಎಲ್ಲ ಮಾಡಿ ಹಾಕುವುದನ್ನೆಲ್ಲ ಗಮನಿಸಬಹುದು. ಇದು ಒಂಚೂರು ಒಂದು ಒಳ್ಳೆ ವಿಚಾರ. ಅಂದ್ರೆ ಒಳ್ಳೆ ವ್ಯಕ್ತಿಗಳು ಯಾವ ರೀತಿ ಏನು ಮಾಡಿದ್ರು ಕೂಡ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳುವಂಥದ್ದು. ಅಂದ್ರೆ ಅದು ಒಳ್ಳೆ ವಿಚಾರ ಅಥವಾ ಒಳ್ಳೆ ಉದ್ದೇಶಕ್ಕೆ ಆಗಿರುತ್ತೆ ಅಂತೇಳುವಂತಹ ಉದ್ದೇಶಕ್ಕಾಗಿ ಎಲ್ರೂ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಂಥದ್ದು ಒಂದು ನಾವು ತಿಳ್ಕೊಳ್ಳುವಂತಹ ವಿಚಾರವಾಗಿದೆ. ಹಾಗಾಗಿ ಟಾಕ್ಸಿಕ್ ಸಿನಿಮಾದ ಟೀಸರ್ ಅಂದ್ರೆ ಇಂಟ್ರೊಡ್ಯೂಸಿಂಗ್ ಟೀಸರ್ ಯಾರೆಲ್ಲ ನೋಡಿಲ್ಲ ಬೇಗ ಹೋಗಿ ನೋಡಿ. KVN ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಕೂಡ ಇದೆ, ನೋಡಿ. ಯಾಕೆಂತ ಹೇಳಿದ್ರೆ ಈ ತರದ ಟೀಸರ್ ಗಳನ್ನೆಲ್ಲ ನೋಡ್ಬೇಕು. ಯಾಕೆಂತ ಹೇಳಿದ್ರೆ ಅದು ಹಂಗೆ ಮಾಡಿದ್ರೆ ಆಯ್ತಾ, ಆ ಅಂದ್ರೆ ಅಭಿನಯ ಆ ರೀತಿಯೆಲ್ಲ ಮಾಡಿದರೆ ಕೆಲವೊಮ್ಮೆ ನಾವೇನು ಅಂತ ಹೇಳಿದ್ರೆ ಸಿನಿಮಾಗಳನ್ನ ಸಿನಿಮಾ ತರ ನೋಡ್ಬೇಕು. ಅಂದ್ರೆ ಈ ಟೀಸರ್ ನೋಡಿ ಅಥವಾ ನಾವು ಸಿನಿಮಾದಲ್ಲಿ ಬೇರೆ ರೀತಿ ಇರುತ್ತೆ. ಅಂದ್ರೆ ಏನೋ ಒಂದು ಉದ್ದೇಶಕ್ಕೆ ಅದನ್ನ ಮಾಡಿರ್ತಾರೆ. ಅದು ಯಶ್ ಅವರ ಸಿನಿಮಾ ಅಂತ ಅಂದಾಗ ನಾವೊಂದು ಹೋಪ್ ಇರುತ್ತೆ, ಒಳ್ಳೆ ರೀತಿಯಲ್ಲಿ ಇದ್ದೇ ಇರುತ್ತೆ ಇರುವಂತದ್ದು. ನಾವು ಯಾಕೆ ಹೇಳಿದ್ರೆ ಯಶ್ ಅವರ ವ್ಯಕ್ತಿತ್ವ ಆಗಿರ್ಬೋದು, ಯಶ್ ಅವರ ನಡೆನುಡಿ, ಕೆಲಸ ಕಾರ್ಯಗಳನ್ನ ಎಲ್ಲವನ್ನು ನಾವು ಗಮನಿಸ್ತಿರ್ತೇವೆ. ಆ ಸಿನಿಮಾಕ್ಕೆ ಏನು ಬೇಕು ಆ ರೀತಿಯಲ್ಲಿ ಸಿನಿಮಾವನ್ನ ಶೂಟ್ ಮಾಡಿರ್ತಾರೆ. ಮತ್ತೆ ಲಾರ್ಜರ್ ದೆನ್ ಅಂದ್ರೆ ಈ ಹಾಲಿವುಡ್ ಲೆವೆಲ್ಗೆ ಏನು ಶೂಟ್ ಮಾಡುವ ಅಥವಾ ಏನು ಸಿನಿಮಾವನ್ನ ತೆಗಿಬೇಕು ಅಂತಿರುವಾಗ ಈ ತರದೆಲ್ಲ ಮಾಡ್ಲೇಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಏನು ಯಶ್ ಅವರೆಲ್ಲ ಮಾತಾಡ್ತಿದ್ರು, ನಾನು ಕೆಲವೊಂದು ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇದ್ದೆ. ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ನಾವು ನಮ್ಮ ತಂದೆ ತಾಯಿ ಅಥವಾ ಕುಟುಂಬದವರು ನೋಡುವಾಗ ಸಿನಿಮಾವನ್ನ ಚೆನ್ನಾಗಿ ನೋಡ್ಬೇಕು. ಆ ರೀತಿ ಮುಜುಗರ ಬಾರದಿರುವಂತಹ ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡುದು ಈ ತರದೆಲ್ಲ ಯಾರ್ದು ಯಶ್ ಅವರ ಏನು ಮಾತುಗಳನ್ನೆಲ್ಲ ನಾವು ಇಂಟರ್ವ್ಯೂ ಕೇಳಬಹುದು. ಬಟ್ ಅನಿವಾರ್ಯ ಯಾವ ರೀತಿ ಅಂತ ಹೇಳಿದ್ರೆ ಸಿನಿಮಾವನ್ನ ಬೇರೆ ಲೆವೆಲ್ಗೆ ತಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಈ ತರದ ಸಿನಿಮಾಗಳು ಕೂಡ ಮಾಡ್ಬೇಕು. ಅದ್ರಲ್ಲಿ ಎಲ್ರು ಕೂಡ ಅದನ್ನ ಎಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ
ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಯೋಚನೆ ಇರುವಂತಹ ಒಂದು ವ್ಯಕ್ತಿ ತರದ್ದು ಮಾಡಿದಾಗ ಅದ್ರಲ್ಲಿ ಒಳ್ಳೇದೇ ಇರುತ್ತೆ ತಿಳುವಂತಹ ಉದ್ದೇಶ ಕೂಡ ಇರುತ್ತೆ. ಬಟ್ ನಮ್ಗೆ ಈ ಏನು ಇಂಟ್ರೊಡ್ಯೂಸಿಂಗ್ ಟೀಸರ್ ನೋಡುವಾಗ ಸ್ವಲ್ಪ ಮುಜುಗರ ಆಗ್ತದೆ. ಆ ಕಾರಿನೊಳಗಡೆ ಆಗುವಂತಹ ವಿಚಾರಗಳೆಲ್ಲ ನಾವು ಅಂದ್ರೆ ಈಗ ಕಾರಿನೊಳಗಡೆ ಏನೆಲ್ಲ ಕಾರು ಶೇಕ್ ಆಗೋದು ಅಥವಾ ಏನು ಅಲ್ಲಿ ಬಾಂಬ್ ಅಲ್ಲಿ ಬ್ಲಾಸ್ಟ್ ಆಗುವಾಗ ಇಲ್ಲಿ ಕೂಡ ಒಂದು ಕಾರಿನೊಳಗಡೆ ಕೂಡ ಬ್ಲಾಸ್ಟ್ ಆಗುವಂತಹ ವಿಚಾರಗಳೆಲ್ಲ ನೀವು ಗಮನಿಸಬಹುದು ಟೀಸರ್ ನೋಡಿದಾಗ. ಮತ್ತೆ ಅಲ್ಲಿ ಕಾರಿನ ಏನು ಬಾಂಬ್ ಬ್ಲಾಸ್ಟ್ ಮಾಡುವಾಗ ಆ ಒಂದು ಕಬ್ಬಿಣದ ಇದಿರುತ್ತಲ್ಲ ಅದು ಮೇಲೆ ಕೆಳಗಡೆ ಹೋಗುವಂತಹದ್ದು, ಅಲ್ಲಿ ಆಗ ಕಾರಿನೊಳಗಡೆ ಏನೆಲ್ಲ ಆಗಿದೆ ಅಂತ ಹೇಳುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಅದೇ ಟೈಮಿಗೆ ಅಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗುವಂತಹದ್ದು ಇದೆಲ್ಲ ನಾವು ಗಮನಿಸುವಾಗ ಆ ಒಂದು ಮೇಕಿಂಗ್ ಸ್ಟೈಲ್ ಒಂದು ಬೇರೆ ರೀತಿಯಲ್ಲಿ ತೆಗೆದಿದೆ ಅಂತ ಹೇಳ್ಬೋದು. ಹಾಗಾಗಿ ನಿರ್ದೇಶನ ಮಾಡುವವರು ಯಾರು ಗೀತಾ ಮೋಹನ್ ಅವ್ರು ಕೂಡ ಒಳ್ಳೆಯ ಒಂದು ಇದರಲ್ಲಿ ಯಕ್ಷ್ ಅವ್ರದ್ದು ಮತ್ತೆ ಅವ್ರದ್ದು ಕಾಂಬಿನೇಷನ್ ಅಂದ್ರೆ ನಿರ್ದೇಶನ ರೈಟಿಂಗ್ ಅಲ್ಲಿ ಇದೆ, ನಿರ್ದೇಶನದಲ್ಲಿ ಕೂಡ ಸ್ವಲ್ಪ ಇರ್ಬೋದು ಅಂತ ನನಗೆ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ಈ ತರದ ವಿಚಾರಗಳೆಲ್ಲ ಬಂದಾಗ ಯಾವ ರೀತಿ ಅದನ್ನ ನಿರ್ದೇಶನ ಮಾಡಿರ್ತಾರೆ ತಿಳುವಂತದ್ದನ್ನೆಲ್ಲ ನಾವೆಲ್ಲ ಗಮನಿಸ್ಬೇಕು. ಏನೇ ಇರ್ಲಿ ಬಟ್ ಈ ಒಂದು ಟೀಸರ್ ಅಂತೂ ವಿಭಿನ್ನವಾಗಿದೆ, ಅತ್ಯದ್ಭುತವಾಗಿದೆ. ಅಂದ್ರೆ ಆ ಅಭಿನಯ ಉಂಟಲ್ಲ ಮಾಡಿದಾರಲ್ಲ ಅವರು, ಅದನ್ನ ಅಭಿನಯ ಅಷ್ಟೊಂದು ಕ್ಲಿಯರ್ ಅಂದ್ರೆ ಆ ಕತೆಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡಿದೆ. ನಾವಿಲ್ಲಿ ಗಮನಿಸ್ಬೇಕು, ಒಬ್ಬ ಹೀರೋ ಆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಟಕ್ಕರ್ ಕೊಡುವಂತಹ ವಿಲನ್ಗಳು ಯಾವ ರೀತಿ ಇರ್ಬೋದು ಈ ಸಿನಿಮಾದಲ್ಲಿ ಅಂತ ಗಮನಿಸ್ಬೇಕಾದ ವಿಚಾರ. ಅವರು ಯಾವ ರೀತಿ ಮಾಡಿರ್ಬೋದು ಅಂದ್ರೆ ಅಭಿನಯ ಯಾವ ರೀತಿ ಮಾಡಿರ್ಬೋದು, ಅವರು ಎಂತೆಂತ ಏನು ಖತರ್ನಾಕ್ಗಳಾಗಿರ್ಬೋದು ಈ ಸಿನಿಮಾದ ವಿಲನ್ಗಳಂತ ನಾವಿಲ್ಲಿ ಗಮನಿಸ್ಬೇಕು. ಹಾಗಾಗಿ ನನಗೆ ಅನಿಸ್ತದೆ ಈ ಒಂದು ಸಿನಿಮಾ ಹೆಣ್ಮಕ್ಕಳ ಒಂದು ಪರವಾಗಿ ಅಥವಾ ಹೆಣ್ಮಕ್ಕಳ ರಕ್ಷಣೆ ಈ ತರದ ವಿಚಾರದಲ್ಲಿ ಈ ಸಿನಿಮಾ ಇರ್ಬೋದು ಅಂತ ಅನ್ನಿಸ್ತಾ ಉಂಟು, ನನಗೆ ಅನ್ನಿಸ್ತಾ ಉಂಟು. ಅಂದ್ರೆ ರಕ್ಷಣೆ ಅಥವಾ ರಕ್ಷಣೆ ಅಂತಲ್ಲ, ಒಂದು ಹೆಣ್ಮಕ್ಕಳ ವಿಚಾರಗಳ ಬಗ್ಗೆ ಒಂದು ರಕ್ಷಣೆ ಈ ತರದಲ್ಲಿ ಏನಾದ್ರು ಒಂದು ವಿಚಾರಗಳ ಕತೆ ಇರ್ಬೋದು ಅಂತ ಅನಿಸ್ತಾ ಉಂಟು. ನೀವು ಯಾವ ರೀತಿ ಅಂದ್ಕೊಂಡಿದ್ದೀರಾ ಅಂತ ಹೇಳುವಂಥದ್ದನ್ನ ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ. ಮೊದಲಾಗಿ ನಿಮ್ಗೆ ಈ ಟೀಸರ್ ನ ನೋಡಿ ಏನ್ ಅನ್ನಿಸ್ತು? ಎಲ್ರು ಹೇಳ್ತಾ ಇದಾರೆ ಟೀಸರ್ ಅಂತೂ ಸಖತ್ತಾಗಿದೆ ಅಂತ ಹೇಳುವಂಥದ್ದು ಎಲ್ರು ಮಾತಾಡ್ತಾರೆ. ಸ್ವಲ್ಪ ಕಸಿ ಬಿಸಿ ಅದು ಇದೆಲ್ಲ ಇದೆ. ರೀಲ್ಸ್ ಎಲ್ಲ ಮಾಡೋದನ್ನ ನೀವು ಗಮನಿಸಬಹುದು. ಕೆಲವರು ಹುಡುಗಿಯರೆಲ್ಲ ರೀಲ್ಸೇ ಮಾಡಿದವರು ಈ ಟೀಸರ್ ಅನ್ನ ನೋಡಿ ರೀಲ್ಸ್ ಮಾಡಿ ಬಿಡುವುದನ್ನ ಕೂಡ ನಾನು ಗಮನಿಸಿದ್ದೇನೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಗಿದೆ. ಬಟ್ ಅದೇ ಫ್ಯಾಮಿಲಿ ಅಂತ ಬಂದಾಗ ನಾವು ನಮ್ಮ ಈ ಕರ್ನಾಟಕ ಅಥವಾ ಇಂಡಿಯಾ ಈ ತರ ಬಂದಾಗ ನಾವು ಸ್ವಲ್ಪ ಏನು ಮುಜುಗರ ಆಗ್ಬೋದು ಅಂತ ಅನ್ನಿಸ್ತಾ ಉಂಟು. ಬಟ್ ಎಲ್ಲರೂ ಒಟ್ಟಿಗೆ ಹೋಗಿ ಕೂತ್ ನೋಡಿದಾಗ ಕೆಲವರಿಗೆಲ್ಲ ಏನು ಸ್ವಲ್ಪ ಹೀಗೆ ಅಂತ ಇರುವವರಿಗೆಲ್ಲ ಅದು ಸ್ವಲ್ಪ ಕಸಿ ಬಿಸಿ ಆಗ್ಬೋದು ಅಂತ ಅನ್ನಿಸ್ತಾ ಉಂಟು, ಈ ಟೀಸರ್ ನೋಡಿದಾಗ ಅನ್ನಿಸ್ತಾ ಉಂಟು. ಬಟ್ ಸಿನಿಮಾ ಅಂತೂ ಬೇರೆ ಲೆವೆಲ್ಗೆ ಇರ್ಬೋದು ಅಂತ ಅನಿಸ್ತಾ ಉಂಟು. ಇದೊಂದು ಇಂಟ್ರೊಡ್ಯೂಸಿಂಗ್ ಸೀನ್ ಆಗಿರ್ಬೋದು, ಬೇರೆ ಇರ್ಬೋದು, ಕತೆ ಬೇರೆ ರೀತಿಯಲ್ಲಿ ಇರ್ಬೋದು, ಅಥವಾ ಇದೇ ವಿಚಾರಗಳನ್ನ ಇಟ್ಕೊಂಡು ಕತೆ ಬೇರೆ ರೀತಿಯಲ್ಲಿ ಕೂಡ ತೋರಿಸಬಹುದು ಅಂತ ನನಗೆ ಅನ್ನಿಸ್ತಾ ಉಂಟು. ನಿಮ್ಗೆ ಏನ್ ಅನ್ನಿಸ್ತು ಈ ಟೀಸರ್ ನೋಡಿ ಒಂದು ಈ ಸಿನಿಮಾದ ಬಗ್ಗೆ ನಿಮ್ಗೆ ಯಾವ ರೀತಿ ಹೈಪ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕದ ಅಥವಾ ಕನ್ನಡದ ಸಿನಿಮಾಗಳು ಅಥವಾ ಕರ್ನಾಟಕದವರು ಈ ತರದ ಲೆವೆಲ್ಗೆ ಅಂದ್ರೆ ಗ್ಲೋಬಲ್ ಲೆವೆಲ್ಗೆ ಬೆಳೀತಾ ಇರುವಾಗ ನಾವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಒಳ್ಳೆ ವಿಚಾರಗಳನ್ನ ಒಳ್ಳೆ ವ್ಯಕ್ತಿಗಳು ತಿಳಿಸ್ತಾರೆ. ಹಾಗಾಗಿ ಈ ಒಂದು ಟೀಸರ್ ನ ನೋಡಿದಾಗಲೇ ನಾವು ಗಮನಿಸಬಹುದು. ಹಾಗಾಗಿ ಎಲ್ರು ಕೂಡ ಒಂದು ಖುಷಿ ಪಡುವ ವಿಚಾರ ಅಂತ ಹೇಳಿದ್ರೆ ಇದರ ಮೇಕಿಂಗ್ ಸ್ಟೈಲ್ ಬೇರೆ ರೀತಿಯಲ್ಲಿ ಇದೆ. ಹಾಗಾಗಿ ಸಿನಿಮಾ ಕೂಡ ಚೆನ್ನಾಗಿ ಇರ್ಬೋದು ಅಂತ ಹೇಳುವಂತಹದ್ದು ಈ ವಿಚಾರ. ಇನ್ನೇನು 2 ತಿಂಗಳು ಬಿಟ್ರೆ ಈ ಸಿನಿಮಾ ಥಿಯೇಟರ್ಗೆ ಕೂಡ ಬರುತ್ತೆ. ಎಲ್ಲರೂ ಕೂಡ ಸಿನಿಮಾವನ್ನ ಥಿಯೇಟರ್ಗೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.